ನಾವು 3 ಲಕ್ಷ ಕೋಟಿ ನಿಮ್ಮ ಮನೆ ಕಳಿಸಿದ್ರೆ ಅವ್ರು ಅದಾನಿ ಅವರಿಗೆ 11 ಲಕ್ಷ ಕೋಟಿ ಕೊಟ್ಟಾರ. ಯಾವ್ದು ಸರಿ ಯಾವ್ದು ತಪ್ಪು? ಯಾವ್ದು ಸರಿ ಯಾವ್ದು ತಪ್ಪು? ಅದಕ್ಕೆ ದಯಮಾಡಿ ಇಲ್ಲಿ ವಿಶೇಷವಾಗಿ ನಮ್ಮ ಹತ್ರ ಇದ್ದಾರೆ, ದಯಮಾಡಿ ಬಂಗಾರಪ್ಪನ ಸುಪುತ್ರಿ ಬಂಗಾರಪ್ಪನ ಸಾಹೇಬರು ಈ ಭಾಗದಲ್ಲಿ ಬಹಳಷ್ಟು ಜನರು ಕೆಲಸ ಮಾಡಿದ್ದಾರೆ. ಒಂದು ಅವಕಾಶ ಪುನಃ ಇವರಿಗೆ ಕೊಡೋದ್ರಿಂದ ಪುನಃ ಬಡವರ ಪರವಾಗಿರ್ತಕ್ಕಂಥ ನಮ್ಮ ಗೀತಾ ಅವರು ಖಂಡಿತವಾಗ್ಲೂ ಡೆಲ್ಲಿಯಲ್ಲಿ ನಿಮ್ಮ ಅವಾಜಾಗಿ ಕೆಲಸ ಮಾಡ್ತಾರೆ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಅದಕ್ಕಾಗಿ ಇನ್ನ ಜಾಸ್ತಿ ಮಾತನಾಡ್ತಾ ಹೋಗ್ಬೋದು. ಕೋವಿಡ್ ಸಂದರ್ಭದಲ್ಲಿ 45 ಲಕ್ಷ ಜನ ತೀರೋದ್ರಿ. ಎಷ್ಟು? ಒಬ್ಬರಿಗೆ ₹1 ಕೊಡೋದು ಪುಣ್ಯಾತ್ಮ ಮೋದಿ ಸಾಹೇಬ. ಯಾರು ಇಂಜೆಕ್ಷನ್ ಕೊಟ್ಟರು ಎಲೆಕ್ಟ್ರೋಲ್ ಬಾಂಡ್ ರೊಕ್ಕ ಕೊಟ್ಬಿಟ್ರು ಪುಣ್ಯಾತ್ಮಗೆ. ಎಲೆಕ್ಟ್ರೋಲ್ ಬಾಂಡ್ ಬಹಳ ಟೆಕ್ನಿಕಲ್, ಅದು ಯಾವಾಗ ಬಂದ್ರೆ ನಾವು ಅರ್ಧ ತಾಸು ಬೇಕು. ಅದು ನಾವು ಬಿಡಿಸ್ಬಿಟ್ಟು ಹೇಳಕ್ ಬಂದ್ರೆ ಬಹಳ ಟೈಮ್ ಐತೆ. ಬಂದಿರ್ತಕ್ಕಂಥ ಉದ್ದೇಶ ಇವತ್ತು ನಮ್ಮಲ್ಲಿ ಸೇರಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು. ಯಾಕೆ ಹೇಳ್ತೇನೆ ನೀವೆಲ್ಲ ಮಾತಂತಿದ್ರೆ ಕೊನೆಯದಾಗಿ ಇಲ್ಲಿ ಮಾಧ್ಯಮದಲ್ಲಿ ಇದ್ದೀರಿ, ಇಲ್ಲಿ ಮಾಧ್ಯಮದಲ್ಲಿ ನೀವು ಅದಾನಿ ಪೋರ್ಟ್ ನಲ್ಲಿ ಕೊಲಂಬೋದಲ್ಲಿ ಪಾಬ್ಲೋಸ್ ಎಸ್ಕೋಬಾರ್ one of the biggest drug cartel mafia ಅವನು ಇಲ್ಲಿವರೆಗೆ ವಹಿವಾಟು ಇರ್ತದೆ 40,000 ಕೋಟಿ. ಇಲ್ಲಿ ಪುಣ್ಯಾತ್ಮ ಅದಾನಿ ಪೋರ್ಟ್ ನಲ್ಲಿ ಒಂದೇ ದಿನಕ್ಕೆ 32,000 ಕೋಟಿ ಸಿಕ್ಕಿದೆ. ಎಷ್ಟ್ರಿ? ಮೊನ್ನೆ ಗುಜರಾತ್ ರಾಜಸ್ಥಾನಲ್ಲಿ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಫೇಕ್ ಡ್ರಗ್ ಮಾಡ್ತಕ್ಕಂಥ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಹೋಗಿ ರೈಡ್ ಮಾಡಿದ್ದಾರೆ. ಅಂದ್ರೆ ಗುಜರಾತ್ ರಾಜಸ್ಥಾನಲ್ಲಿ ಯಾವ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಅದೇ ಪೋರ್ಟ್ ನಲ್ಲಿ 32,000 ಕೋಟಿ ಡ್ರಗ್ಸ್ ಒಂದೇ ಬಾರಿ ಸಿಕ್ಕಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಬಂಧುಗಳೇ ಸಮಯದ ಅಭಾವ ಇದೆ. ಕೊನೆಯದಾಗಿ ನಮ್ಮ ಸರ್ಕಾರ ಕೇಂದ್ರಕ್ಕೆ 100ಕ್ಕೆ 100 ಬಂದೇ ಬರ್ತದೆ. ರಾಹುಲ್ ಗಾಂಧಿ ಅವರು ಪುನಃ ಈ ದೇಶದ ಪ್ರಧಾನಮಂತ್ರಿ ಅದಕ್ಕೆ ಅಧಿಕಾರಕ್ಕೆ ಬಂದ ತಕ್ಷಣ ಯಾವ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಕೊಡ್ತಾ ಇದೀವಿ ಅದೇ ರೀತಿಯಾದ ಸ್ಕೀಮ್ ಭಾಗ್ಯಲಕ್ಷ್ಮಿ ಸ್ಕೀಮ್ ಮಾಡಿ 40 ಮಹಾಲಕ್ಷ್ಮಿ ಅಂತ ಸ್ಕೀಮ್ ಮಾಡಿ 45 ಕೋಟಿ ಹೆಣ್ಮಕ್ಳು ಎಷ್ಟು 45 ಕೋಟಿ ಹೆಣ್ಮಕ್ಳು ಭಾರತ ಬಡವರಿದ್ದಾರೆ. 4.5 ಲಕ್ಷ ಕೋಟಿ ವರ್ಷಕ್ಕೆ ನಿಮ್ಮೆಲ್ಲರಿಗೆ 1 ಲಕ್ಷ ರೂಪಾಯಿ ನೀವು ನೇರವಾಗಿ ನಿಮ್ಮ ಅಕೌಂಟ್ ಬರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಬೇಕು. ಅದ್ರ ಜೊತೆಗೆ ಯೂನಿವರ್ಸಲ್ ಹೆಲ್ತ್ ಕಾರ್ಡ್ ಇದೆ, ನೀವೆಲ್ಲ ಅರ್ಥ ಮಾಡ್ಕೋಬೇಕಿರ್ತಕ್ಕಂಥ ಮುಖಂಡರು. ಯೂನಿವರ್ಸಲ್ ಹೆಲ್ತ್ ಕಾರ್ಡ್ ನಲ್ಲಿ ಯಾವುದೇ ಬಡ ಕುಟುಂಬಕ್ಕೆ ವರ್ಷಕ್ಕೆ 25 ಲಕ್ಷವರೆಗೆ ಎಷ್ಟು 25 ಲಕ್ಷವರೆಗೆ ಯಾವುದೇ ಆಸ್ಪತ್ರೆಗೆ ಹೋದ್ರೆ ಉಚಿತವಾಗಿ ನಿಮಗೆ 25 ಲಕ್ಷ ಅನುಕೂಲ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ನರೇಗ ಈಗಿರ್ತಕ್ಕಂಥ ದುಡ್ಡು ಏನಿರಲ್ಲ 320 ರೂಪಾಯಿ ಸಿಗ್ತಾರೆ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅವರು 400 ರೂಪಾಯಿ ಕೊಡ್ತಾರೆ. ನಮ್ದು 120 ರೂಪಾಯಿ ಸೇರಿದ್ರೆ ಸುಮಾರು 520 ರೂಪಾಯಿ. ಇವತ್ತು ನರೇಗಾದಲ್ಲಿ ಸುಮಾರು 26 ಕೋಟಿ ಜನ ಕೆಲಸ ಮಾಡ್ತಾರೆ. ಅಂಗನವಾಡಿ ಮಾಡೋರು ಯಾರು? ಅಂಗನವಾಡಿ ಮಾಡೋರು ಯಾರು? ಆಶಾ ಕಾರ್ಯಕ್ರಮ ಮಾಡೋರು ಯಾರು? ಬಿಸಿ ಊಟ ಕಾರ್ಯಕ್ರಮ ಮಾಡೋರು ಯಾರು? ಇಷ್ಟೆಲ್ಲ ಕಾರ್ಯಕ್ರಮ ನಾವು ಮಾಡಿದ್ರೆ ಮೋದಿ ಸಾಹೇಬ್ರೆ ಏನ್ ಮಾಡಿದ್ರೆ 10 ವರ್ಷದಲ್ಲಿ ಏನು ಮಾಡಿದ್ರೆ ಮೋದಿ ಸಾಹೇಬ್ರೆ ಬಡವರಿಗೆ? ಈ ಪ್ರಶ್ನೆಗೆ ಉತ್ತರ ಮುಂದೆ ಬರ್ತಕ್ಕಂಥ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಪುನೊಮ್ಮೆ ನನಗೆ ಕರೆಸಿ ಅತ್ಯಂತ ಗೌರವಪೂರ್ವಕವಾಗಿ ನನಗೆ ಸ್ವಾಗತ ಮಾಡಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಯುವ ನಾಯಕರಾಗಿ ನಾಗರಾಜ್ ಅವರು ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೆ ಸದಾ ಅಪಾಯ ಆಗಿರ್ತೀನಿ. ಇವತ್ತು ನಮ್ಮ ಗೀತಾ ಅವರಿಗೆ ನಮ್ಮ ಸೋದರಿ ಅಕ್ಕನ ಸಮಾನಾಗಿರ್ತಕ್ಕಂಥ ಗೀತಾ ಅವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದಿಂದ ಅವ್ರನ್ನ ಆಶೀರ್ವಾದ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿ ಮಾಡಿಕೊಂಡ ಇಲ್ಲಿ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಎಲ್ಲರ ಕೈ ಎತ್ತಿ, ಯಾರು ಕೈ ಎಸಂಗಿಲ್ಲ. ಮೇ 7ನೇ ತಾರೀಕು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ವಿಶೇಷವಾಗಿ ಶಿವಮೊಗ್ಗದಿಂದ ಹೆಚ್ಚಿನ